ಬೆಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮಕ್ಕಳು ದಾರಿ ತಪ್ಪದಂತೆ ಕಾಯೋದು ತಂದೆ ತಾಯಿ ಜವಾಬ್ದಾರಿ. ಹೇಗಿದ್ದರೆ ಹೆತ್ತವರು ಎಂದಿಗೂ ತಲೆ ತಗ್ಗಿಸದಂತೆ ಕಾಯೋದು ಮಕ್ಕಳ ಕರ್ತವ್ಯ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನರಸಿಂಹ ಜಯಂತಿ. ಇವತ್ತು ಮಹಾವಿಷ್ಣುವಿನ ಅವತಾರವೇ ನರಸಿಂಹ. ಅವನ ಬಗ್ಗೆ ಜಯಂತಿ ನರಸಿಂಹ ಜಯಂತಿ ಇರೋದ್ರಿಂದ ಅವನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಮ್ಮೆ ಮಹಾವಿಷ್ಣುವನ್ನು ಭೇಟಿ ಮಾಡಲು ಬ್ರಹ್ಮಮಾನಸ ಪುತ್ರರಾದ ಸನಕ ಸನಂದ ಜಾತ ಸನತ್ಕುಮಾರ ಆಗಮಿಸಿದರು. ಆಗ ವೈಕುಂಠದ ದ್ವಾರಪಾಲಕರಾಗಿದ್ದ ಜಯವಿಜಯರು ಅವರನ್ನು ಒಳಗೆ ಹೋಗಲು ಬಿಡಲಿಲ್ಲ. ಪ್ರತಿನಿತ್ಯವೂ ಬರುವ ಯತಿಗಳನ್ನು ಆದರದಿಂದ ಬರಿಮಾಡಿಕೊಳ್ಳುತ್ತಿದ್ದ ಜಯವಿಜಯರಿಗೆ ಅಂದು ಅದೇನಾಗಿತ್ತೋ ಏನೋ, ಸನಕಸನಂದರನ್ನು ತಡೆಯದು ಮಾತ್ರವಲ್ಲದೆ ನಿಂದಿಸಿ ಹೊರಗೆ ತಳ್ಳಿದರು. ಇದರಿಂದ ಸಿಟ್ಟಿಗೆದ್ದ ಮುನಿಗಳು, ನೀವು ಈ ಪುಣ್ಯಕ್ಷೇತ್ರದಲ್ಲಿ ಇರಲು ಯೋಗ್ಯರಲ್ಲ, ಭೂಲೋಕದಲ್ಲಿ ಜನಿಸಿ ಎಂದು ಶಾಪವನ್ನು ಕೊಟ್ಟರು. ಕೂಡಲೇ ಜ್ಞಾನೋದಯಗೊಂಡ ಜಯವಿಜಯರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕ್ಷಮಿಸುವಂತೆ ಬೇಡಿಕೊಂಡರು. ಆಗ ಸನಕಸನಂದರು, ಮಹಾವಿಷ್ಣುವೇ ಇದಕ್ಕೆ ಪರಿಹಾರವನ್ನು ಒದಗಿಸಲಿ ಎಂದರು. ಜಯವಿಜಯರು ಮಹಾವಿಷ್ಣುವಿನಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡರು. ಆಗ ಶ್ರೀಹರಿಯು 2 ಪರಿಹಾರಗಳನ್ನು ಸೂಚಿಸಿ ಯಾವುದಾದರೂ ಒಂದನ್ನು ಆಯ್ದುಕೊಳ್ಳುವಂತೆ ಹೇಳಿದರು. ಅದರ ಪ್ರಕಾರ ಜಯವಿಜಯರು ಒಂದೋ 7 ಜನ್ಮಗಳು ಪರ್ಯಂತ ಭೂಲೋಕದಲ್ಲಿ ಸಜ್ಜನರಾಗಿ ವಿಷ್ಣುವಿನ ಪರಮ ಭಕ್ತರಾಗಿ ಇರಬೇಕು, ಅಥವಾ 3 ಜನ್ಮಗಳ ಪರ್ಯಂತ ದುಷ್ಟ ರಾಕ್ಷಸರಾಗಿ ವಿಷ್ಣುವಿನ ಕಡು ವಿರೋಧಿಗಳಾಗಿರಬೇಕು. ಆಗ ಜಯವಿಜಯರು ವಿಷ್ಣುವಿನ ಕಡು ವಿರೋಧಿಗಳಾಗಿದ್ದರು. ಪರವಾಗಿಲ್ಲ, ಬೇಗನೆ ಆ ವೈಕುಂಠಕ್ಕೆ ಮರಳಬಹುದಲ್ಲ ಎಂದು ಯೋಚಿಸಿ 2ನೇ ಆಯ್ಕೆಯನ್ನು ಅವರು ಆಯ್ಕೆ ಮಾಡ್ಕೊತಾರೆ. ಹೀಗೆ ಮುನಿಗಳ ಶಾಪದ ಫಲವಾಗಿ ಜಯವಿಜಯರು ತಮ್ಮ ಮೊದಲನೇ ಜನ್ಮದಲ್ಲಿ ಕಶ್ಯಪ ಮುನಿ ಮತ್ತು ದಿತಿ ದಂಪತಿಗಳಾಗಿ ಮಕ್ಕಳಾಗಿ ಜನಿಸುತ್ತಾರೆ. ಅವರೇ ಹಿರಣ್ಯಕಶಿಪು ಹಾಗೂ ಹಿರಣ್ಯಾಕ್ಷರೆಂಬ ರಕ್ಕಸರು. ಇದು ಸಕಾಲವಲ್ಲ, ಈಗ ಬೇಡ, ಇದರಿಂದ ಅನಿಷ್ಟ ಫಲ ಉಂಟಾಗುತ್ತದೆ ಎಂದು ಎಷ್ಟೇ ಹೇಳಿದರೂ ಕೂಡ ಸಂಧ್ಯಾವಂದನೆ ಮಾಡುತ್ತಿದ್ದ ಕಶ್ಯಪನನ್ನು ಕಾಮಿಸಿ ಪೀಡಿಸಿ ತಿಥಿಯು ಕೂಡಿದ್ದರಿಂದ ಆಕೆಗೆ ಹುಟ್ಟಿದ ಮಕ್ಕಳು ಹುಟ್ಟುತ್ತಲೇ ವಿಕಾರವಾಗಿ ದೈತ್ಯಾಕಾರವಾಗಿ ಬೆಳೆದು ದುಷ್ಟರಾಗುತ್ತಾರೆ. ಮಕ್ಕಳನ್ನು ಕಂಡು ದಿತಿಯ ಕಳವಳಗೊಳ್ಳುತ್ತಾಳೆ. ಹೆಂಡತಿಯನ್ನು ಸಮಾಧಾನಪಡಿಸಿದ ಕಶ್ಯಪನು ಮಕ್ಕಳನ್ನು ಬಳಿಗೆ ಕರೆದು ಅವರಿಗೆ ಮಂತ್ರೋಪದೇಶಗಳನ್ನು ಮಾಡಿಸುತ್ತಾನೆ. ರಾಕ್ಷಸ ಶಿಲ್ಪಿಯಾದ ಮಯನನ್ನು ಕರೆದು ಅವನ ಸಹಾಯದಿಂದ ಶೋಣಿತಾಪುರ ಎಂಬ ನಗರವೊಂದನ್ನು ನಿರ್ಮಾಣ ಮಾಡಿಸಿ ಆ ಪಟ್ಟಣವನ್ನು ಅಳೆದುಕೊಂಡು ಇರುವಂತೆ ಅವರಿಬ್ಬರಿಗೂ ತಿಳಿಸಿ ದಿತಿಯನನ್ನು ಮಕ್ಕಳ ಬಳಿಯಲ್ಲಿಯೇ ಬಿಟ್ಟು ತಾನು ತಪಸ್ಸಿಗೆ ಹೋಗುತ್ತಾನೆ. ಸಹಜವಾಗಿ ಹಿರಣ್ಯಕಶಿಪು ತನ್ನ ಹಿರಣ್ಯಾಕ್ಷರಿಬ್ಬರು ಬಹಳ ದುಷ್ಟರಾಗಿ ಹರಿದ್ವೇಷಿಗಳಾಗಿದ್ದರು. ಅವರಲ್ಲಿ ಹಿರಿಯವನಾದ ಹಿರಣ್ಯಾಕ್ಷನು ತಪಸ್ಸಿನ ಮೂಲಕ ಬ್ರಹ್ಮನನ್ನು ಮೆಚ್ಚಿಸಿದ. ಆದ್ದರಿಂದ ಯಾರ ಒಡಲನ್ನಾದರೂ ಭೇದಿಸಬಲ್ಲ ಬೃಹತ್ ಗದೆಯೊಂದನ್ನು ಪಡೆಯುತ್ತಾನೆ. ಆದರೆ ವರ ಪಡೆಯುವಾಗ ಹರಿಮಾಯೆಯಿಂದಾಗಿ ಎಡವುತ್ತಾನೆ. ಪ್ರತಿದಿನ ತನಗೆ 100 ಹಂದಿಗಳನ್ನು ಆಹಾರವಾಗಿ ಕೊಡುವಂತೆಯೂ ಒಂದು ವೇಳೆ 101ನೇ ತಿನ್ನಲು ಅವಣಿಸಿದರೆ ಅದರಿಂದ ತನಗೆ ಮರಣ ಬರಲಿ ಎಂದು ವರವನ್ನು ಪಡೆಯುತ್ತಾನೆ. ಮುಂದೊಂದು ದಿನ ಹಿರಣ್ಯಾಕ್ಷನು ತನ್ನ ಗದೆಯಿಂದ ಭೂಮಿಯನ್ನು ಭೇದಿಸಿ ಭೂದೇವಿಯನ್ನು ಹಿಂಸಿಸಲು ತೊಡಗಿದಾಗ ಶ್ರೀಹರಿಯು ವರಾಹಾವತಾರ ತಳೆದು ಬಂದು ಆಕೆಯನ್ನು ರಕ್ಷಿಸುತ್ತಾನೆ. ಹಿರಣ್ಯಾಕ್ಷನು 100 ಹಂದಿಗಳನ್ನು ತಿಂದು ಮುಗಿಸಿದ ಬಳಿಕ ಶ್ವೇತವರಾಹ ರೂಪದಲ್ಲಿ ಶ್ರೀಹರಿ ಹಿಂದಿರುಗುತ್ತಾನೆ. ಅದನ್ನು ಕೂಡ ತಿನ್ನಲು ಅವಣಿಸಿದಾಗ ಶ್ವೇತವರಾಹ ರೂಪದ ಶ್ರೀಹರಿಯು ಆತನನ್ನು ಸಂಹರಿಸಲು ಭೂದೇವಿಯನ್ನು ರಕ್ಷಿಸುತ್ತಾನೆ. ತನ್ನ ಕಿರಿಯ ಮಗನ ಮರಣದಿಂದಾಗಿ ದಿತಿಯ ಬಹಳ ದುಃಖಕ್ಕೆ ಒಳಗಾಗುತ್ತಾಳೆ. ಆಗ ಹಿರಿಯ ಮಗನಾದ ಹಿರಣ್ಯಕಶಿಪು ಅಮ್ಮನನ್ನು ಸಂತೈಸುತ್ತಾನೆ. ತನ್ನ ತಮ್ಮನ ಸಾವಿಗೆ ಕಾರಣನಾದ ಆ ಹರಿಯನ್ನು ಸಂಹರಿಸಿ ಬರುತ್ತೇನೆ ಎಂದು ಹುಟ್ಟಿನಿಂದಲೇ ಹರಿದ್ವೇಷಿಯಾದ ಆತ ಸಿಟ್ಟಿನಿಂದ ಹೊರಟಾಗ ದಿತಿಯು ಆತನನ್ನು ತಡೆದು, ಹೀಗೆ ಹೋದರೆ ನಿನ್ನ ಕೈಲಾಗದು, ಮೊದಲು ಬ್ರಹ್ಮನನ್ನು ತಪಸ್ಸಿನಲ್ಲಿ ಮೆಚ್ಚಿಸಿ ವರವನ್ನು ಪಡೆದು ಬಾ ಎಂಬುದಾಗಿ ಮಗನನ್ನು ಕಾಡಿಗೆ ಕಳಿಸಿಕೊಡ್ತಾಳೆ. ಹಿರಣ್ಯಕಶಿಪು ಮಂದರಗಿರಿಯಲ್ಲಿ ಘೋರವಾದ ತಪಸ್ಸನ್ನು ಆಚರಿಸುತ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಪ್ರತ್ಯಕ್ಷನಾಗಿ ನಿನಗೆ ಏನು ವರ ಬೇಕು ಕೇಳು ಎನ್ನುತ್ತಾನೆ. ಆಗ ಹಿರಣ್ಯಕಶಿಪುವಿಗೆ
ವರ ಕೇಳುವಾಗ ತನ್ನ ತಮ್ಮನ ಮಾಡಿದ ಎಡವಟ್ಟಿನ ನೆನಪಾಗುತ್ತದೆ. ಹೀಗಾಗಿ ತಾನು ಅತ್ಯಂತ ಜಾಗ್ರತೆಯಿಂದ ಸುರರಿಂದಲಾಗಲಿ ಅಸುರರಿಂದಾಗಲಿ ಗಂಧರ್ವ ಯಕ್ಷ ಕಿನ್ನರ ಪಿಚಾಚಿ ಗುಹ್ಯಕ ನರ ಉರಗ ಅಥವಾ ಈಗ ಇರುವ ಯಾರಿಂದಲೇ ಆಗಲಿ, ಯಾವುದೇ ಮೃಗ ಪಕ್ಷಿಗಳಿಂದಾಗಲಿ, ಯಾವುದೇ ಆಯುಧ ಮಂತ್ರ ಅಸ್ತ್ರ ಶಸ್ತ್ರಗಳಿಂದಾಗಲಿ, ಯಾವುದೇ ವ್ಯಾಧಿಯಿಂದಾಗಲಿ, ಹೊರಗಡೆಯಾಗಲಾಗಲಿ, ಹಗಲಾಗಲಿ, ರಾತ್ರಿಯಲ್ಲಾಗಲಿ, ಮೇಲ್ಗಡೆಯಲ್ಲಾಗಲಿ, ಕೆಳಗಡೆಯಲ್ಲಾಗಲಿ, ಅಂದರೆ ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ಒಣಗಿದ ಪದಾರ್ಥದಿಂದಾಗಲಿ, ಹಸಿರು ಪದಾರ್ಥದಿಂದಾಗಲಿ, ಸ್ನಾನ ಪಾನಾದಿ ಆಹಾರಗಳಿಂದಾಗಲಿ, ಯಾರಿಂದಲೂ ಯಾವುದರಿಂದಲೂ ತನಗೆ ಮರಣವೇ ಬರದಂತಹ ವರ ನೀಡು ಎನ್ನುತ್ತಾನೆ. ಬ್ರಹ್ಮನು ತಥಾಸ್ತು ಎಂದು ವರ ಕೊಟ್ಟು ತಿಳುತ್ತಾನೆ. ಆವಾಗ ಬ್ರಹ್ಮನಿಂದ ವರ ಪಡೆದಂತಹ ಹಿರಣ್ಯಕಶಿಪು ತಾನು ಗೆದ್ದನೆಂದು ಬೀಗುತ್ತಾ ಅತ್ಯಂತ ಉತ್ಸಾಹದಿಂದ ಭುಜಗಳನ್ನು ಹೊಡೆದುಕೊಳ್ಳುತ್ತಾ ಸುರಲೋಕಕ್ಕೆ ದಾಳಿ ಇರುತ್ತಾನೆ. ಯುದ್ಧದಲ್ಲಿ ದೇವೇಂದ್ರನನ್ನು ಬಡಿದು ಸೋಲಿಸಿ ಸುರಗದ್ದುಗೆಯನ್ನು ವಶಪಡಿಸಿಕೊಳ್ಳುತ್ತಾನೆ. ಅಲ್ಲಿ ಯಾರೂ ಕೂಡ ಶ್ರೀಹರಿಯ ಹೆಸರನ್ನು ಕೂಡ ಹೇಳಕೂಡದು, ಎಲ್ಲರೂ ಹರನಾಮ ಸ್ಮರಣೆಯನ್ನು ಮಾಡಬೇಕು ಎಂದು ಅಪ್ಪಣೆ ವಿಧಿಸುತ್ತಾನೆ. ಅನಂತರ ವಾರಿಜಾಕ್ಷನಾದ ಶ್ರೀಹರಿಯನ್ನು ಹುಡುಕುತ್ತಾ ಭೂತಾಳವನ್ನೆಲ್ಲ ಸುತ್ತಿ ಕ್ಷೀರಸಾಗರವನ್ನು ಹೋಗುತ್ತಾನೆ. ಹಿರಣ್ಯಕಶಿಪು ಬರುತ್ತಿರುವ ವಿಷಯ ತಿಳಿದು ಶ್ರೀಹರಿಯು ವರಬಲ್ಲಾನ್ವಿತನಾದ ಆತನನ್ನು ಹೀಗೆ ಸುಲಭದಲ್ಲಿ ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಅರಿತು ಒಂದು ಉಪಾಯ ಮಾಡುತ್ತಾನೆ. ತಕ್ಷಣವೇ ಶ್ರೀಹರಿಯು ಒಬ್ಬ ಮುನಿಯ ಶ್ರೀವೇಷವನ್ನು ತಳೆದು ಹಿರಣ್ಯಕಶಿಪುವಿಗೆ ಇದರಿಂದಾಗಿ ಬರುತ್ತಾನೆ. ದುಷ್ಟನಾದರೂ ತಂದೆಯ ಸಮಾನನಂತೆ ಇರುವ ಮುನಿಯನ್ನು ಕಂಡ ಹಿರಣ್ಯಕಶಿಪು ಆತನ ಕಾಲಿಗೆರಗುತ್ತಾನೆ. ಕಾಲಿಗೆರೆದ ರಕ್ಷಸನನ್ನು ಹಿಡಿದೆತ್ತಿದ ಬ್ರಾಹ್ಮಣ ವೇಷದ ಶ್ರೀಹರಿಯು ಈ ಕಡೆ ಏನು ಒಂದೇ ಎಂದು ಕೇಳುತ್ತಾನೆ. ಆಗ ಆತ ತಾನು ಹರಿಯನ್ನು ಹುಡುಕುತ್ತಾ ಇಲ್ಲಿಗೆ ಬಂದಿರುವುದಾಗಿ ತಿಳಿಸುತ್ತಾನೆ. ಬ್ರಾಹ್ಮಣನು ಶ್ರೀಹರಿಯ ತುಂಬ ಮೋಸಗಾರ, ಯಾವ ಸಮಯದಲ್ಲಿ ಎಲ್ಲಿ ಯಾವ ವೇಷದಲ್ಲಿ ಇರುತ್ತಾನೋ ಹೇಳಲಾಗದು. ಅವನನ್ನು ಹುಡುಕುತ್ತಾ ಸುಮ್ಮನೆ ಭೂಮಿಯನ್ನೆಲ್ಲ ಆಳುಗಡಬೇಡ. ಈಗ ಆತ ವೈಕುಂಠದಲ್ಲಿಯೂ ಇಲ್ಲ. ಈಗ ಅವನು ನಿನ್ನೊಳಗೆ ಅವಿತುಕೊಳ್ಳುತ್ತಿದ್ದಾನೆ ಎನ್ನುತ್ತಾನೆ. ಅದನ್ನು ಹಿರಣ್ಯಕಶಿಪು ನಂಬದೇ ಇದ್ದಾಗ ಬ್ರಾಹ್ಮಣನು ಹಾಗಾದರೆ ಒಮ್ಮೆ ಬಾಯಿ ತೆರೆ ನೋಡೋಣ, ನಾನೇ ಅವನನ್ನು ನಿನಗೆ ತೋರಿಸುತ್ತೇನೆ ಎನ್ನುತ್ತಾನೆ. ಅದನ್ನು ನಂಬಿದ ರಾಕ್ಷಸನು ಆ ಎಂದು ದೊಡ್ಡದಾಗಿ ಬಾಯಿ ತೆರೆಯುತ್ತಾನೆ. ತಕ್ಷಣವೇ ಶ್ರೀಹರಿಯು ಓಡಿ ಬಂದು ಅನುರೂಪವಾಗಿ ಅವನ ಬಾಯಿಯೊಳಗೆ ಹಾರಿ ಉಳಿದವರನ್ನು ಪ್ರವೇಶಿಸಿ ತಪ್ಪಿಸಿಕೊಳ್ಳುತ್ತಾನೆ. ಆಗ ಹಿರಣ್ಯಕಶಿಪುವಿಗೆ ಆ ಬ್ರಾಹ್ಮಣನ ಮೋಸ ಅರ್ಥವಾಗುತ್ತದೆ. ಅವನೇ ಶ್ರೀಹರಿ ಎಂಬುದು ಆತನಿಗೆ ಗೊತ್ತಾಗುತ್ತದೆ. ತನ್ನ ಉದರದೊಳಗೆ ಅಡಗಿರುವ ಶತ್ರುವನ್ನು ಕೊಲ್ಲಲಾಗದೆ ಆತ ಅಳಹಳಿಸುತ್ತಾ ಶೋಣಿತಾಪುರಕ್ಕೆ ತೊಡಗುತ್ತಾನೆ. ಇತ್ತ ಯುದ್ಧದಲ್ಲಿ ಸೋತಂತಹ ದೇವತೆಗಳೆಲ್ಲರೂ ಒಂದಾಗಿ ಮೊದಲು ಬ್ರಹ್ಮನಲ್ಲಿಗೆ ಮತ್ತು ಅನಂತರ ಈಶ್ವರನಲ್ಲಿಗೆ ಬಂದು ಕಾಪಾಡುವಂತೆ ಬೇಡಿಕೊಳ್ಳುತ್ತಾರೆ. ಅವರಿಬ್ಬರೂ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದಾಗ ಕೊನೆಯಲ್ಲಿ ಎಲ್ಲರೂ ಒಂದಾಗಿ ವೈಕುಂಠಕ್ಕೆ ಹೋಗಿ ಶ್ರೀಹರಿಯಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಕೆಲವು ದಿನಗಳಲ್ಲಿ ಹಿರಣ್ಯಕಶಿಪುವನ್ನು ತಾನು ಕೊಲ್ಲುತ್ತೇನೆ ಎಂದು ಶ್ರೀಹರಿಯು ಅವರಿಗೆಲ್ಲ ಭಯವನ್ನು ನೀಡಿ ಕಳುಹಿಸುತ್ತಾನೆ. ನಂತರ ಶ್ರೀಹರಿಯು ನಾರದನನ್ನು ಕರೆಸಿಕೊಳ್ಳುತ್ತಾನೆ. ವಿಷಯವನ್ನೆಲ್ಲ ಅವನಿಗೆ ವಿವರಿಸಿ ತಕ್ಷಣ ತತ್ಪರನಾಗುವಂತೆ ಹೇಳಿ ಆತನನ್ನು ಹಿರಣ್ಯಕಶಿಪುವಿನ ಮಡದಿಯಾದ ಕಯಾದು ಇರುವಲ್ಲಿಗೆ ಗುಟ್ಟಿನಲ್ಲಿ ಕಳಿಸುತ್ತಾನೆ. ಜಂಭಾಸುರ ಎಂಬ ರಾಕ್ಷಸ ಪುತ್ರಿಯಾದ ಕಯಾದುವು ಹುಟ್ಟಿನಿಂದ ಸ್ವತಃ ರಕ್ಕಸಿಯೇ ಆದರೂ ಹಾಗೂ ಹಿರಣ್ಯಕಶಿಪುವಿನ ಮಡದಿಯೇ ಆಗಿದ್ದರೂ ಪರಮ ದೈವ ಭಕ್ತಿಯಾಗಿದ್ದಳು. ಮಕ್ಕಳಿಲ್ಲ ಎಂಬ ಕೊರಗಿನಲ್ಲಿ ಸಾಕಾಲುವು ದೇವರನ್ನೇ ನೆನೆಯುತ್ತಾ ಆಕೆ ಇರುತ್ತಾಳೆ. ಚಂದ್ರ ಭಾಸ್ಕರನಂತೆ ರಾರಾಜಿಸುವ ನಾರದ ಮುನಿಗಳನ್ನು ನೋಡಿದ ಕಯಾದುವು ಅವರಿಗೆ ನಮಸ್ಕರಿಸಿ ಕುಳ್ಳಿರಿಸಿ ಉಪರಿಸುತ್ತಾಳೆ. ಆಗ ನಾರದರು ಕಯಾದುವು ಓಂ ನಮೋ ನಾರಾಯಣಾಯ ಎಂಬ ಶ್ರೀಮನ್ನಾರಾಯಣನ ಅಷ್ಟಾಕ್ಷರಿ ಮಂತ್ರವನ್ನು ಉಪದೇಶಿಸಿ ಯಾರಿಗೂ ತಿಳಿದಂತೆ ಇದನ್ನು ಜಪಿಸುತ್ತಾ ಇರು ಎನ್ನುತ್ತಾರೆ. ಎರೆಯನನ್ನು ಕೊಡುವಾಗಲೂ ಕೂಡ ಈ ಮಂತ್ರವನ್ನು ಜಪಿಸುತ್ತಾ ಇದ್ದರೆ ಹರಿಭಕ್ತನಾದ ಮಗನೇ ನಿನಗೆ ಹುಟ್ಟುತ್ತಾನೆ ಎಂದು ತಿಳಿಸಿ ಯಾರಿಗೂ ತಿಳಿದಂತೆ ಅಲ್ಲಿಂದ ತೆರಳುತ್ತಾರೆ. ಪುತ್ರಾಪೇಕ್ಷೆಯಿಂದಾಗಿ ಕಯಾದುವು ನಾರದರ ಉಪದೇಶದಂತೆ ಗುಟ್ಟಿನಲ್ಲಿಯೇ ಶ್ರೀಮನ್ನಾರಾಯಣ ಜಪ ಮಾಡುತ್ತಾ ಇರುತ್ತಾಳೆ. ಮುಂದೆ ಪತಿ ಸಹಗಮನಾದ ಕಾಲದಲ್ಲಿಯೂ ಕೂಡ ಆಕೆ ಮನಸ್ಸಿನಲ್ಲಿಯೇ ಓಂ ನಮೋ ನಾರಾಯಣಾಯ ಎನ್ನುತ್ತಾ ಇರುತ್ತಾಳೆ. ಇದರಿಂದಾಗ ಅವಳಿಗೆ ಹರಿಭಕ್ತನಾದ ಗಂಡು ಮಗುವು ಜನಿಸುತ್ತದೆ. ಆತನೇ ಪ್ರಹ್ಲಾದ. ಮತ್ತು ಮುಂದೆ ಆಕೆಗೆ ಅನುಹ್ಲಾದ, ಸಂಹ್ಲಾದ ಮತ್ತು ಆಹ್ಲಾದರೆಂಬ ಗಂಡು ಮಕ್ಕಳು ಕೂಡ ಜನಿಸುತ್ತಾರೆ. ಆದರೆ ಅವರೆಲ್ಲ ರಕ್ಕಸ ಗುಣವನ್ನೇ ಹೊಂದುತ್ತಾರೆ. ಪ್ರಹ್ಲಾದನ ಅಂದಚಂದಗಳನ್ನು ನೋಡುತ್ತಾ ಸತಿಪತಿಯರು ಸಂತೋಷದ ಕಾಲ ಕಳೆಯುತ್ತಾರೆ. ಆತನಿಗೆ 5 ವರ್ಷ ತುಂಬುತ್ತಲೇ ಸಕಲ ಗುರುಗಳಾದ ಷಂಡಾಮರ್ಕರನ್ನು ಕರೆಸಿ ಆತನನ್ನು ಗುರುಕುಲಕ್ಕೆ ವಿದ್ಯಾಭ್ಯಾಸ ಕಳಿಸುವಾಗ ಹರನಾಮ ಸ್ಮರಣೆಯನ್ನು ಕಲಿಸಿ ಎಂಬುದಾಗಿ ಗುರುಗಳಿಗೆ ಎಚ್ಚರಿಸಿ ಕಳಿಸುತ್ತಾರೆ. ಅರಮನೆಯಲ್ಲಿ ಕೊಂಡಾಟದಲ್ಲಿ ಬೆಳೆದ ಪ್ರಹ್ಲಾದನಿಗೆ ನಡೆಯಲು ಕಷ್ಟವಾದೀತೆಂದು ಷಂಡಾಮರ್ಕರು ಆತನನ್ನು ಎತ್ತಿಕೊಂಡೇ ಗುರುಮಠಕ್ಕೆ ಹೋಗುತ್ತಾರೆ. ಅಲ್ಲಿ ಗುರುಗಳು ಹರ ಎಂಬುದಾಗಿ ಬರೆಯಲು ಹೇಳಿದರೆ ಪ್ರಹ್ಲಾದನು ಹರಿ ಎಂಬುದಾಗಿ ಬರೆಯುತ್ತಾನೆ. ಅಲ್ಲದೆ ಫಾಲಾಲೋಚನೆ ಎಂಬುದು ಲಕ್ಷ್ಮೀ
ಲೋಲ ಎಂದು ಓಂ ನಮಃ ಶಿವಾಯ ಎಂಬುದನ್ನು ಓಂ ನಮೋ ನಾರಾಯಣ ಎಂತಲೂ, ನಾಗಭೂಷಣ ಎಂಬುದನ್ನು ನಾಗಶಯನ ಎಂತಲೂ ಬರೆಯುತ್ತಾನೆ. ಕೋಪಗೊಂಡ ಗುರುಗಳು ಕೋದಂಡವ ಎತ್ತಿ ಪೆಟ್ಟು ಕೊಟ್ಟರೂ ಆತ ಬದಲಾಗುವುದಿಲ್ಲ. ಆಗ ಗುರುಗಳು ಹತಾಶರಾಗಿ ಪ್ರಹ್ಲಾದನನ್ನು ಅರಮನೆಗೆ ಕರಳಿ ಕಳಿಸುತ್ತಾರೆ. ಅಂದನನ್ನು ನೋಡಿದ ಕೂಡಲೇ ಹಿರಣ್ಯಕಶಿಪು ಕಂದಾಬಾ ಎಂಬ ಅಪ್ಪಿಕೊಂಡು ಗುರುಗಳು ಏನು ಕಲಿಸಿದರೂ ನಿನಗೆ ಎಂದು ಹೇಳುತ್ತಾರೆ. ಆಗ ಪ್ರಹ್ಲಾದ ಸತ್ಯ ವಿಷಯವನ್ನು ತಿಳಿಸುತ್ತಾನೆ. ಆಗ ಚಿಕಿತಗೊಂಡು ಹಿರಣ್ಯಕಶಿಪುವಿಗೆ ದೇವತೆಗಳೇ ತನ್ನ ಮಗನ ತಲೆಯಲ್ಲಿ ಶ್ರೀಹರಿ ನಾಮವನ್ನು ತುಂಬಿದ್ದಾರೆ, ಇದೆಲ್ಲ ಆ ಹರಿಯ ಕಪಟ ಎಂಬುದು ಅರ್ಥವಾಗುತ್ತದೆ. ಹೀಗಾಗಿ ಅವನು ಸ್ವತಃ ತನ್ನ ಮಗನನ್ನು ತಿದ್ದಲು ಪ್ರಯತ್ನಿಸುತ್ತಾನೆ. ಆದರೆ ಸಾಧ್ಯವಾಗದೇ ಇದ್ದಾಗ ಕೋಪಗೊಂಡು ಆತನಿಗೆ ವಿದ್ಯೆ ಹೇಳಿಕೊಟ್ಟ ಗುರುಗಳನ್ನೇ ಕೊಲ್ಲಲು ಮುಂದಾಗುತ್ತಾನೆ. ಆಗ ಪ್ರಹ್ಲಾದನು ತಂದೆಯನ್ನು ತಡೆದು ತನ್ನದೇ ತಪ್ಪು ಹೊರತು ಗುರುಗಳಿದೇನಲ್ಲ ತಪ್ಪಲ್ಲ ಎಂದು ಅವನು ಹೇಳ್ತಾನೆ. ಇದರಿಂದ ಸಂತೋಷದ ಗುರುಗಳು ತಾನು ಇನ್ನೂ ಒಂದು ಸಲ ಪ್ರಯತ್ನಿಸುತ್ತೇನೆ ಎಂದು ಪ್ರಹ್ಲಾದನು ಪುನಃ ಗುರುಮಠಕ್ಕೆ ಕರೆದೊಯ್ಯುತ್ತಾರೆ. ಆದರೆ ಆ ಸಲ ಪ್ರಹ್ಲಾದನು ತಾನು ಮಾತ್ರ ಹರಿಭಜನೆ ಮಾಡುವುದಲ್ಲದೆ ಗುರುಮಠದಲ್ಲಿರುವ ಎಲ್ಲ ಮಕ್ಕಳನ್ನು ಸೇರಿಸಿಕೊಂಡು ಹರಿಭಜನೆ ಮಾಡಲು ತೊಡಗುತ್ತಾನೆ. ಇದನ್ನು ಗುರುಗಳು ಆತನನ್ನು ಮರಳಿ ಹಿರಣ್ಯಕಶಿಪುವಿನಲ್ಲಿಗೆ ಕರೆದುಕೊಂಡು ಬಂದು, ನಿನ್ನ ಮಗನ ತಳಿಯೇ ನನಗೆ ಬೇಡಯ್ಯ, ನಾನು ಬೇಕಿದ್ದರೆ ಊರನ್ನೇ ಬಿಟ್ಟು ಹೋಗುತ್ತೇನೆ, ನಿನ್ನ ಮಗನಿಗೆ ಕಲಿಸಲು ನನ್ನಿಂದ ಸಾಧ್ಯ ಇಲ್ಲ ಎನ್ನುತ್ತಾನೆ. ಆಗ ಹಿರಣ್ಯಕಶಿಪು ಗುರುಗಳನ್ನು ಸಾಂತ್ವನ ಹೇಳಿ ಕಳಿಸಿಕೊಡುತ್ತಾರೆ. ಪ್ರಹ್ಲಾದನ ಮನಸ್ಸನ್ನು ಪರಿವರ್ತಿಸಲು ಗುರುಗಳಿಂದಲೂ ಸಾಧ್ಯವಾಗದೆ ಹೋದಾಗ ಹಿರಣ್ಯಕಶಿಪು ತಾನೇ ಪ್ರಹ್ಲಾದನನ್ನು ಪರಿವರ್ತಿಸಲು ಬಯಸುತ್ತಾನೆ. ಸಾಧ್ಯವಾಗದೆ ಹೋದಾಗ ಮಗನನ್ನು ಕೊಲ್ಲಿಸುವ ನಿರ್ಧಾರಕ್ಕೆ ಬರುತ್ತಾನೆ. ಕಟುಕರನ್ನು ಕರೆಸಿ ಮಗನನ್ನು ಕರೆದೊಯ್ದು ಕೊಲ್ಲಲು ತಿಳಿಸುತ್ತಾನೆ. ಕಟುಕರು ಎಳೆದೊಯ್ದು ಕೊಲ್ಲಲು ಉದ್ಯುಕ್ತರಾದರೂ ಆತ ಹರಿಭಜನೆಯನ್ನು ಮಾಡುತ್ತಾ ಇರುತ್ತಾನೆ. ಹೀಗಾಗಿ ಕಟುಕರು ಕಡಿಯುವುದಕ್ಕಾಗಿ ಖಡ್ಗವನ್ನು ಮೇಲೆತ್ತಿದಾಗ ಅವರ ಕೈಗಳು ಅಲ್ಲಿಯೇ ಸ್ತಬ್ಧವಾಗುತ್ತವೆ. ಕೊನೆಗೆ ಪ್ರಹ್ಲಾದನೇ ಅವರಿಗೆ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಜಪಿಸುವಂತೆ ಹೇಳುತ್ತಾನೆ. ಅವರು ಹಾಗೆ ಹರಿಭಜನೆ ಮಾಡಿದಾಗ ಅವರ ಕೈಗಳು ಮೊದಲಿನಂತೆ ಸರಿಯಾಗುತ್ತದೆ. ಸಾಯದೆ ಅರಮನೆಗೆ ಹಿಂತಿರುಗಿದಾಗ ಮಗನನ್ನು ಕಂಡು ಕೋಪಿಷ್ಟನಾಗಿ ಹಿರಣ್ಯಕಶಿಪುವು ಅವಾಡಿಗರನ್ನು ಕರೆಸಿ ವಿಷಸರ್ಪಗಳಿಂದ ಇವರನ್ನು ಕಚ್ಚಿಸಿ ಕೊಲ್ಲಿಸುವಂತೆ ಆಜ್ಞಾಪಿಸುತ್ತಾನೆ. ಹರಿಭಜನೆಯಲ್ಲಿ ತೊಡಗಿರುವ ಪ್ರಹ್ಲಾದನ ಬಳಿಗೆ ಅವಾಡಿಗರು ವಿಷಸರ್ಪಗಳನ್ನು ಬಿಟ್ಟೊಡನೆ ಗರುಡವು ಬಂದು ಅವುಗಳನ್ನೆಲ್ಲ ತಿಂದು ಮುಗಿಸುತ್ತದೆ. ಪುನಃ ಸಾಯದೇ ಬದುಕಿ ಬಂದ ಮಗನನ್ನು ಕಂಡು ಕೋಪಿಷ್ಟನಾದ ಹಿರಣ್ಯಕಶಿಪು ಆತನನ್ನು ಮುದ್ದಾನೆಗಳಿಂದ ತುಳಿಸಿ ಸಾಯುವಂತೆ ಅಪ್ಪಣೆ ಮಾಡುತ್ತಾನೆ. ಆದರೆ ಆನೆಗಳು ಪ್ರಹ್ಲಾದನಿಗೆ ನಮಸ್ಕರಿಸಿ ಹಿಂದೆ ತಳ್ಳುತ್ತದೆ. ಆಗ ಹಿರಣ್ಯಕಶಿಪು ತನ್ನ ಸಹೋದರಿ ಹೋಲಿಕಾ ಎಂಬುಗಳನ್ನು ಕರೆಯುತ್ತಾನೆ. ಆಕೆ ಬೆಂಕಿಯೂ ಕೂಡ ತನ್ನನ್ನು ಸುಡದಂತೆ ಹೊರಯಿದ್ದಿತು. ಹೀಗಾಗಿ ಹಿರಣ್ಯಕಶಿಪು ತನ್ನ ಮಗನನ್ನು ಆಕೆಯ ತೊಡೆಯ ಮೇಲೆ ಕುಳ್ಳಿಸುವಂತೆ ತಂಗಿಯಲ್ಲಿ ಹೇಳುತ್ತಾನೆ. ಹೋಲಿಕಾಳು ಅಣ್ಣನ ಆಜ್ಞೆಯಂತೆ ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಳ್ಳುತ್ತಾಳೆ. ಅವರಿಬ್ಬರು ಹಿರಣ್ಯಕಶಿಪು ಬೆಂಕಿ ಹಚ್ಚುತ್ತಾನೆ. ಉಪಾಯವಾಗಿ ಪ್ರಹ್ಲಾದನನ್ನು ಬೆಂಕಿ ಹಚ್ಚಿ ಕೊಲ್ಲುವುದು ಅವನ ಉದ್ದೇಶವಾಗಿತ್ತು. ಆದರೆ ಪ್ರಹ್ಲಾದನನ್ನು ಕೊಲ್ಲುವ ಪಾಪ ಕೃತ್ಯಕ್ಕೆ ಹೋಲಿಕಾಳು ಮನಸ್ಸು ಮಾಡಿದ್ದರಿಂದ ಅಂದು ಅವಳು ವರ ಫಲಿಸುವುದೇ ಇಲ್ಲ. ಪ್ರಹ್ಲಾದನ ಬದಲಿಗೆ ಹೋಲಿಕಾಳೇ ಸುಟ್ಟು ಬೂದಿಯಾಗುತ್ತಾಳೆ. ಪುನಃ ಶ್ರೀಹರಿಯು ಕೃಪೆಯಿಂದಾಗಿ ಪ್ರಹ್ಲಾದನನ್ನು ಸುರಕ್ಷಿತವಾಗಿ ಬೆಂಕಿಯಿಂದ ಹೊರಬರುತ್ತಾನೆ. ಕೊನೆಯಲ್ಲಿ ಹಿರಣ್ಯಕಶಿಪು ಹೆಂಡತಿಯಾದ ಕಯಾದುವನ್ನು ಕರೆದು, ನಾನು ಮತ್ತು ಮಗ ಇಬ್ಬರಲ್ಲಿ ನಿನಗೆ ಗಂಡನಾದ ನಾನೇ ಬೇಕೋ ಅಂತಾದ ಮಗನೇ ಬೇಕೋ ಹೇಳು ಅಂತಾದರೆ ಮಗನಾದ ಪ್ರಹ್ಲಾದನಿಗೆ ವಿಷ ಕೊಟ್ಟು ಕೊಲ್ಲು ಎಂದು ಹೇಳುತ್ತಾನೆ. ಕಯಾದವು ಮಗನನ್ನು ಒಪ್ಪಿಕೊಂಡು ಮರುಗುತ್ತಾಳೆ. ಬುದ್ಧಿ ಹೇಳುತ್ತಾಳೆ, ಮಗನೇ ಛಲವನ್ನು ಬಿಡು, ನಿನ್ನ ಅಪ್ಪನ ಹಾಗೆ ಆ ಹರಿ ಅವನನ್ನು ಕೊಂಡಾಡಿದರೆ ಜನರು ಮೆಚ್ಚುವುದಿಲ್ಲ, ಅವನನ್ನು ಧ್ಯಾನಿಸುವುದನ್ನು ನಿಲ್ಲಿಸು ಎನ್ನುತ್ತಾಳೆ. ಆದರೆ ಆತ ಕೇಳುವುದಿಲ್ಲ. ಈ ಹಿಂದೆ ಅಪ್ಪನು ನನ್ನನ್ನು ಕೊಲ್ಲಲು ಯತ್ನಿಸಿದಾಗಲೆಲ್ಲ ನನ್ನನ್ನು ಕಾಯ್ದವನು ಹರಿ, ಇನ್ನು ಮುಂದೆಯೂ ಆತ ನನ್ನನ್ನು ಕಾಯುತ್ತಾನೆ, ನೀನು ಚಿಂತಿಸಬೇಡ ಎನ್ನುತ್ತಾನೆ. ಆಗ ಆಕೆಗೆ ನಾರದರು ಹೇಳಿದ ಮಾತುಗಳಲ್ಲೂ ನೆನಪಾಗುತ್ತದೆ. ಈತನ ಪರಮ ಹರಿಭಕ್ತ ಇದನ್ನು ಹರಿಯೇ ಉಳಿಸಿಕೊಳ್ಳುತ್ತಾನೆ. ಓಂ ಶ್ರೀ ಹರಿಯೇ, ನಿನ್ನ ಮಗನನ್ನು ನೀನೇ ರಕ್ಷಿಸಿಕೋ ಎನ್ನುತ್ತಾ ಪ್ರಹ್ಲಾದನಿಗೆ ಹಾಲಿನಲ್ಲಿ ವಿಷ ಹರಿಸಿಕೊಡುತ್ತಾಳೆ. ಪ್ರಹ್ಲಾದನು ನಗುತ್ತಾ ಅದನ್ನು ಕುಡಿಯುತ್ತಾನೆ. ವಿಷ ಕುಡಿದರೂ ಸಾಯದೇ ಇರುವ ಮಗನನ್ನು ಕಾಯುವುದು ಸಂತೋಷದ ಅಪ್ಪಿ ಮುದ್ದಾಡುತ್ತಾಳೆ. ಇವೆಲ್ಲವೂ ಶ್ರೀಹರಿಯ ಮಹಿಮೆ ಎಂದು ತಿಳಿದು ಧೈರ್ಯದಿಂದ ಮಗನನ್ನು ತನ್ನ ಗಂಡನ ಬಳಿಗೆ ಕಳಿಸುತ್ತಾಳೆ. ಮತ್ತೆ ಬದುಕಿ ಬಂದ ಕನ್ನನನ್ನು ಕಂಡ ಹಿರಣ್ಯಕಶಿಪು ಸಿಟ್ಟಿನಿಂದ, ಯಾರ ಬಲದಿಂದಾಗಿ ನಿನಗೆ ಈಗ ಕೊಂದರೂ ಮತ್ತೆ ಮತ್ತೆ ಬದುಕಿ ಇರುತ್ತಾ ಇದ್ವಿ ಎಂದು ಕೇಳುತ್ತಾನೆ. ಆಗ ಪ್ರಹ್ಲಾದ, ನನಗೂ ನಿನಗೂ ಎಲ್ಲರಿಗೂ ಸಕಲ ಚರಾಚರವೂ ಆ ಶ್ರೀಹರಿಯ ಬಲವೊಂದೇ ವಿನಃ ಬೇರೆ ಇಲ್ಲ ಎನ್ನುತ್ತಾನೆ. ಮಗನ ಉಪದೇಶದಿಂದ ಕುಪಿತನಾದ ಹಿರಣ್ಯಕಶಿಪು, ನಿನ್ನ ಮಾತು ಸಾಕು, ನಿನ್ನ ಹರಿ ಎಲ್ಲಿದ್ದಾನೆ ತೋರಿಸು ಎನ್ನುತ್ತಾನೆ. ಅದಕ್ಕೆ ಪ್ರಹ್ಲಾದನು, ಈಶಾವಾಸ್ಯಂ ಇದಂ ಸರ್ವಂ, ಹರಿಯು ಎಲ್ಲ ಕಡೆಗಳಲ್ಲಿಯೂ ಇದ್ದಾನೆ ಎನ್ನುತ್ತಾನೆ. ಹಾಗಾದರೆ ಈ ಕಂಬದಲ್ಲಿಯೂ ಇದ್ದಾನೆಯೋ ಎಂದು ಹಿರಣ್ಯಕಶಿಪು ಕೇಳುತ್ತಾನೆ. ಅದಕ್ಕೆ ಪ್ರಹ್ಲಾದನು ಹೌದು ಎಂದು ಕೂಡಲೇ ಕೋಪದಿಂದ ಹಿರಣ್ಯಕಶಿಪು ತನ್ನ ಕರದಲ್ಲಿರುವ ಗದೆಯನ್ನು ತಿರುಗಿ ಆ ಕಂಬಕ್ಕೆ ಹೊಡೆಯುತ್ತಾನೆ. ಆಗ ಈಶಾವಾಸ್ಯಂ ಇದಂ ಸರ್ವಂ ಎಂಬುದಕ್ಕೆ ಸಾಕ್ಷಿ ಎಂಬಂತೆ
ನರಸಿಂಹನು ಕಂಬದೊಳಗೆ ಹೊರಕ್ಕೆ ಬರುತ್ತಾನೆ. ಬ್ರಹ್ಮಾಂಡವೇ ಬಿರಿಯುವಂತಹ ಶಬ್ದದಿಂದ ಆರ್ಪಡಿಸುತ್ತಾ ಶ್ರೀಹರಿಯು ನರಸಿಂಹನ ರೂಪದಿಂದ ಕಂಬವನ್ನು ನೀಡಿಕೊಂಡು ಹೊರಬರುತ್ತಾನೆ. ಮನುಷ್ಯನೂ ಅಲ್ಲದ ಪ್ರಾಣಿಯೂ ಅಲ್ಲದ ಆ ಬೃಹತ್ ಆಕಾರದ ನರಸಿಂಹನು ಒಳಗೂ ಅಲ್ಲದ ಹೊರಗೂ ಅಲ್ಲದ ಹೊಸ್ತಿಲಲ್ಲಿ ಮೇಲೆ ಕುಳಿತು ಹಗಲೂ ಅಲ್ಲದ ರಾತ್ರಿಯೂ ಅಲ್ಲದ ಮುಸ್ಸಂಜೆ ಹೊತ್ತಿನಲ್ಲಿ ಮೇಲೂ ಅಲ್ಲದ ಕೆಳಗೂ ಅಲ್ಲದ ತನ್ನ ತೊಡೆಯ ಮೇಲೆ ಹಿರಣ್ಯಕಶಿಪುವನ್ನು ಅಂಗಾತ ಮಲಗಿಸಿಕೊಂಡು ಯಾವುದೇ ಆಯುಧಗಳಿಲ್ಲದೆ ಕೇವಲ ತನ್ನ ಮನಚಾದ ಉಗುರುಗಳಿಂದಲೇ ಬ್ರಹ್ಮನ ವರಕ್ಕೆ ಯಾವುದೇ ಚ್ಯುತಿ ಬಾರದ ತೆರದಲ್ಲಿ ಆತನನ್ನು ಎದೆಯನ್ನು ಸಿಳಿ ಕೊಂದು ಬಿಡುತ್ತಾನೆ. ಆಗ ಎಲ್ಲರೂ ಭಯಭೀತರಾಗಿ ಓಡುತ್ತಾರೆ. ಆದರೆ ಪ್ರಹ್ಲಾದನು ಜಯ ಜಯ ಜಗನ್ನಾಥ ಎನ್ನುತ್ತಾ ನರಸಿಂಹ ರೂಪನಾದ ಶ್ರೀಹರಿಗೆ ಆರತಿ ಬೆಳಗುತ್ತಾನೆ. ಶ್ರೀಮನ್ನಾರಾಯಣನು ಹೀಗೆ ನರಸಿಂಹನ ಅವತಾರವೆತ್ತಿ ಬಂದ ದಿನವೇ ವೈಶಾಖ ಮಾಸ ಶುಕ್ಲ ಪಕ್ಷ ಚತುರ್ದಶಿ ದಿನ. ಆದ್ದರಿಂದ ಈ ದಿನದಿಂದ ನರಸಿಂಹ ಜಯಂತಿಯನ್ನು ಆಚರಿಸಲಾಗುತ್ತದೆ. ಇಂದು ಶನಿವಾರವಾಗಿದೆ. ಹೀಗಾಗಿ ಶನಿವಾರ ಗುರುನರಸಿಂಹನ ಪೂಜೆಗೆ ಶ್ರೇಷ್ಠವಾಗಿದೆ. ಎಂದು ಸ್ವಾತಿ ನಕ್ಷತ್ರ ಇತ್ತು. ಹೀಗಾಗಿ ನರಸಿಂಹ ಜಯಂತಿಗೆ ಸಾಯಂಕಾಲ ಸಮಯದಲ್ಲಿ ಚತುರ್ದಶಿ ತಿಥಿ ಸ್ವಾತಿ ನಕ್ಷತ್ರ ಮತ್ತು ಶನಿವಾರಗಳಲ್ಲೂ ಸಿಕ್ಕಿದರಂದು ಪರಮ ಶ್ರೇಷ್ಠವಾದ ಯೋಗ್ಯವೆಂದು ಪರಿಗಣಿಸುತ್ತಾರೆ. ಹೀಗೆ ಒಂದನೇ ಜನ್ಮದಲ್ಲಿ ಜಯವಿಜಯರು ಹಿರಣ್ಯಕಶಿಪುಗಾಗಿ ಜನಿಸುತ್ತಾರೆ. ಅವರನ್ನು ಶ್ರೀಹರಿ ಕ್ರಮವಾಗಿ ವರಾಹಾವತಾರ ಮತ್ತು ನರಸಿಂಹಾವತಾರವೆತ್ತಿ ಸಂಹರಿಸುತ್ತಾನೆ. ಎರಡನೇ ಜನ್ಮದಲ್ಲಿ ಜಯವಿಜಯರು ರಾವಣ ಕುಂಭಕರ್ಣರಾಗಿ ಜನಿಸುತ್ತಾರೆ. ಅವರನ್ನು ಶ್ರೀಮನ್ನಾರಾಯಣನು ರಾಮನ ಅವತಾರವೆತ್ತಿ ಕೊಲ್ಲುತ್ತಾನೆ. ಮೂರನೇ ಜನ್ಮದಲ್ಲಿ ಜಯವಿಜಯರು ಶಿಶುಪಾಲ ದಂತಭಕ್ತರಾಗಿ ಜನಿಸುತ್ತಾರೆ. ಅವರನ್ನು ಶ್ರೀಹರಿಯು ಕೃಷ್ಣಾವತಾರವೆತ್ತಿ ಕೊಲ್ಲುತ್ತಾನೆ. ಹೀಗೆ ಜಯವಿಜಯರು ಶ್ರೀಹರಿ ದ್ವೇಷಗಳಾಗಿ 3 ಜನ್ಮಗಳನ್ನು ಕಳೆದು ಬರಲಿ ವೈಕುಂಠ ಸೇರಿ ಅಲ್ಲಿ ಮರಳಿ ದ್ವಾರಪಾಲಕರಾಗುತ್ತಾರೆ. ಇದೇ ಶ್ರೀಜನ್ಮ ಮೋಕ್ಷ ಕಥೆಯಾಗಿದೆ. ಇವತ್ತು ನರಸಿಂಹ ಜಯಂತಿ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಗೊತ್ತಾಯ್ತಾ? ಎಲ್ಲರೂ ಪರಮಾತ್ಮ ನಿಮಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 11/5/2025 ಶ್ರೀ ಭಾನುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ವಸಂತ ಋತು, ಶುಕ್ಲಪಕ್ಷ, ತಿಥಿ ಚತುರ್ದಶಿ, ರಾತ್ರಿ 7:25, ನಕ್ಷತ್ರ ಸ್ವಾತಿ, ಬೆಳಗಿನ ಜಾವ 5 ಗಂಟೆ 11 ನಿಮಿಷ, ಮಳೆ ಕೃತಿಕ, 1ನೇ ಪಾದ. ಇವತ್ತು ನರಸಿಂಹ ಜಯಂತಿ. ಆದ್ದರಿಂದ ಎಲ್ಲ ನಾಮಸ್ಮರಣೆಯನ್ನು ಮಾಡಿ. ರಾಹುಕಾಲ 5:04 6 ಗಂಟೆ 39 ನಿಮಿಷ ತನಕ ಇದೆ. ಗುಳಿಕಾಲ 3:29 5 ಗಂಟೆ 4 ನಿಮಿಷ ತನಕ ಇದೆ. ಯಮಗಂಡ ಕಾಲ 12:19 1:54 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಡ್ರವರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.